ಹಾರ್ಡ್ ಪ್ಲಾಂಟ್ ಇರೋದ್ರಿಂದ ನಮ್ಮ ಒಂಥರ ಅಷ್ಟು ಡೈಲಿ ಇದು ಕೆಲಸ ಮಾಡಿಲ್ಲ ಅಂದ್ರೆ ಯಾವ ಕೆಲಸನೂ ಅರ್ಜೆನ್ಸಿ ಇಲ್ಲ ಇದರಲ್ಲಿ. ಈವನ್ ಹಾರ್ವೆಸ್ಟಿಂಗ್ 30 days ತಡೀತದೆ. ಈಗ ಇವ್ರ ಕೈಯಲ್ಲಿರೋ ಕಾಯಿ ಹಣ್ಣಾಗಿದೆ ಅಂತ ಅನ್ಕೊಂಡ್ರೆ ಇತ್ತಿಂದ ಕಂಪ್ಲೀಟ್ ಎಲ್ಲೋ ಆಗಿ ನೋಡಿ ಆ ತರ ಹಾಕಕ್ಕೆ 30 days ಟೈಮ್ ಕೊಡ್ತದೆ. ಸೊ ನೀವು ಇವತ್ತು ಬೆಳಿಗ್ಗೆ ಇದೆ ಅನ್ಕೊಳ್ಳಿ, ಇವತ್ತು ಕಟಿಂಗ್ ಮಾಡಿ, ಲಾಭ ಬಂದಿಲ್ಲ, ನೀವೇನ್ ಟೆನ್ಷನ್ ತಗೋಬೇಡ. ನೀನ್ ಬೇರೆ ಯಾವ್ದಾದ್ರು ನಿಮ್ಗೆ BP ಬಂದ್ಬಿಡ್ತದೆ, ಈಗ ಕಾಯಿ ಮರ ಹೋಯ್ತಾ ಇದೆಲ್ಲ ಕೆಳಗೆ ಬೀಳ್ತದಂತ ಟೆನ್ಷನ್ ಬಂದ್ಬಿಡ್ತದೆ. 1 ತಿಂಗಳು ನಿಮ್ಗೆ ಗಿಡ ಮೇಲೆನೆ ಇಟ್ಕೋಬಹುದು. ಓಕೆ, ಏನಾದ್ರು ಬೈ ಚಾನ್ಸ್ ಕೂದ್ಬಿಟ್ರಿ, ಮಾರ್ಕೆಟ್ ರಜೆ ಇತ್ತು, ಇಲ್ಲ ಅವ್ನ ಟ್ರೇಡರ್ ಬಂದಿಲ್ಲ, ಯಾವ್ದೋ ರೇಟಲ್ಲೂ ನಿಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಆರಾಮಾಗಿ 20 days ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. 20 days. ಮಾಮೂಲಿ ನಿಂಬೆ 5 days ಇದ್ರೆ ಇದು 20 days. ಈ ಗಿಡ ಈ ಕಾಯಿನ ಎತ್ಕೊಂಡು ಹೋಗಿ ಮನೆಯಲ್ಲಿ ಏನೂ ಇಲ್ಲ, ಅಡಿಗೆ ಮನೆಯಲ್ಲಿ ಮಡಗಿ, ಅಂದ್ರೆ ಬಿಸಿಲಲ್ಲಿ ಬೇಡ, ಅಡಿಗೆ ಮನೆಯಲ್ಲಿ ಮಡಗಿ 20 days ಏನಾಗಲ್ಲ. ಕಾಯಿ ಪ್ಲಾಸ್ಟಿಕ್ ಫ್ರೂಟ್ ಇದ್ದಂಗೆ ಇರ್ತದೆ. ಸೊ ಆಲ್ಮೋಸ್ಟ್ 50 days ನಿಮ್ಗೆ ರೈತರಿಗೆ ಸಿಕ್ಕತ್ತೆ. ಇದು ಆಸ್ಟ್ರೇಲಿಯಾದಿಂದ. ಗ್ರಾಡ್ಯುಯೇಷನ್ ಹೈದ್ರಾಬಾದ್, AGBSc ಗೋಲ್ಡ್ ಮೆಡಲಿಸ್ಟ್ ನಾನು. MSc ಹಾರ್ಟಿಕಲ್ಚರ್ ಆಸ್ಟ್ರೇಲಿಯಲ್ಲಿ ಮಾಡಿ, ಆಸ್ಟ್ರೇಲಿಯಾದಲ್ಲಿ MSc ಹಾರ್ಟಿಕಲ್ಚರ್, ಅಲ್ಲಿನೂ ಕ್ರೆಡಿಟ್ ಹೋಲ್ಡರ್ ನಾನು. ರಾಮಕೃಷ್ಣ ಅಂತ, ರಾಮಕೃಷ್ಣ ತೊಂಟೆಪ್ಪ ಅಂತ. ಪ್ರಾಪರ್ ರಾಜಮಂಡ್ರಿ ಅಂತ, ಆಂಧ್ರ ಪ್ರದೇಶ. 20 years ಅಲ್ಲಿ ಹಿಂಗ್ಬಿಟ್ಟು ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಅವತ್ತರಿಂದ ಇದೇ ಜಮೀನು, ಇದೇ ವ್ಯವಸಾಯ. ಇದು ಪಡವಕೋಟೆ ಕಾವಲ್ ಅಂತ, HD ಕೋಟೆ ತಾಲೂಕು ಬರುತ್ತೆ, ಮೈಸೂರು ಜಿಲ್ಲೆ. ಈಗ ಇಲ್ಲಿ ಬಂದು 25 ವರ್ಷ, 25 ಆಲ್ಮೋಸ್ಟ್ ಆಗ್ತಾ ಇದೆ ಮೈಸೂರು.